ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನೆಲ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಇವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹಾಗೆ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇದೆ. ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ನು ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.16% ಅಥವಾ 80 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ರಾತ್ರಿ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಆಗ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು, ಈ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಬಟ್ ನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಅಂದ್ರೆ ಅರೌಂಡ್ 0.16% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಡೌ ಜೋನ್ಸ್. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 0.86% ಅಥವಾ 220 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಜಾಸ್ತಿನೇ ಅಪ್ ಆಗಿತ್ತು, ಬಟ್ ಸಸ್ಟೈನ್ ಆಗಲಿಲ್ಲ. ಡೌನ್ ಆಗಿ 0.86% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಶುಕ್ರವಾರದ ಸೆಷನ್ ಅಲ್ಲಿ ಜಾಸ್ತಿನೇ ಡೌನ್ ಫಾಲ್ ಇತ್ತು. ನಿನ್ನೆ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿದೆ. ಇನ್ನು ನಮ್ಮ ಮಾರ್ಕೆಟ್ ನ FIS JIS ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ ಕೂಡ ಅಗೇನ್ FIS 5555 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 5165 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಇಂದ ನೆಟ್ ಸೆಲ್ಲಿಂಗ್ ಮುಂದುವರೆದಿದೆ. DIS ಇಂದ ಬೈಯಿಂಗ್ ಕೂಡ ಮುಂದುವರೆದಿದೆ. ಜೊತೆಗೆ ನೀವು ಇಲ್ಲಿ ನೋಡಬಹುದು 2026ರಲ್ಲಿ ಜಸ್ಟ್ 5 ಮಂತ್ಸ್ ಅಲ್ಲಿ 4 ಲಕ್ಷ ಕೋಟಿಯನ್ನ ದಾಟಿದೆ DIS ಬೈಯಿಂಗ್. ಭರ್ಜರಿಯಾಗಿ ಇನ್ಫ್ಲೋ ಬರ್ತಾ ಇದೆ. ಭರ್ಜರಿಯಾಗಿ ಇವರು ಕೂಡ ಬೈ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿನೇ ಮಾರ್ಕೆಟ್ ಅಟ್ ಲೀಸ್ಟ್ ಇನ್ನು ಜಾಸ್ತಿ ಡೌನ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಮೇ ಬಿ ಈ ರೀತಿ ಇನ್ಫ್ಲೋ ಬಂದಿಲ್ಲ ಅಂದ್ರೆ ಮಾರ್ಕೆಟ್ ಇನ್ನು ಡೌನ್ ಆಗಿರುವಂತ ಚಾನ್ಸಸ್ ಇರ್ತಾ ಇತ್ತು. ಇನ್ನು ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತಹ ಸುದ್ದಿಯನ್ನ ರಾತ್ರಿನೇ ನಾನು ಕವರ್ ಮಾಡಿದ್ದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಸೀಸ್ ಫೈರ್ ಅನೌನ್ಸ್ ಆಗಿದೆ. ಎರಡು ದೇಶಗಳು ಅಟ್ಯಾಕ್ ಅನ್ನ ನಿಲ್ಲಿಸಿದ್ದಾವೆ. ಈ ಸುದ್ದಿ ಬಂದ ಮೇಲೆ ಕ್ರೂಡ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ರಾತ್ರಿನೇ. ಅಂದ್ರೆ 3.5% ಗಿಂತ ಜಾಸ್ತಿ ಅಪ್ ಆಗಿದ್ದು 2% ಡೌನ್ ಆಗಿ ಅರೌಂಡ್ 1.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇವತ್ತು ಓಪನಿಂಗ್ ಸ್ಲೈಟ್ಲಿ ಡೌನ್ ಅಲ್ಲಿ ಇದೆ. ಏನಂತ ದೊಡ್ಡ ಮಟ್ಟದಲ್ಲಿ ಡಿಫರೆನ್ಸ್ ಆಗಿಲ್ಲ, ಬಟ್ ಸ್ಟಿಲ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬ್ರೆಂಟ್ ಕ್ರೂಡ್ ನೋಡೋಣ ಯಾವ ರೀತಿ ಇರುತ್ತೆ ಈ ದಿನ ಅಂತ. ಕ್ರೂಡ್ ಡೌನ್ ಆಗೋದು ಒಳ್ಳೆ ಬೆಳವಣಿಗೆ, ಹಾಗಾಗಿ ಒಪ್ಪಿಟ್ಕೊಳ್ಬೇಕು ಅಷ್ಟೇ. ಸದ್ಯದ ಮಟ್ಟಿಗೆ ಮಿಡ್ಲ್ ಈಸ್ಟ್ ಇಂದ ಬಂದಿರೋ ಸುದ್ದಿ ಚೆನ್ನಾಗಿದೆ, ಬಟ್ ನೋಡೋಣ ಮಾರ್ಕೆಟ್ ಏನಾದ್ರು ರಿಯಾಕ್ಟ್ ಮಾಡುತ್ತಾ ಅಥವಾ ನಾರ್ಮಲ್ ಆಗಿ ಆಸ್ ಯೂಶುವಲ್ ಡೌನ್ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಂತ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರು ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಟೆಲಿಕಾಂ ಇಂಡಸ್ಟ್ರಿಗೆ ಇವತ್ತು ಒಂದು ಒಳ್ಳೆ ಸುದ್ದಿ ಬಂದಿದೆ ಬಾಂಬೆ ಹೈಕೋರ್ಟ್ ನಿಂದ. ನೋಡಬಹುದು, ಇದು ಒಂದು ಹಳೆ ಕೇಸ್. 2012ರಲ್ಲಿ ತೆಗೆದುಕೊಂಡಂತ ಒಂದು ನಿರ್ಧಾರದ ಬಗೆಗಿನ ಕೇಸ್ ಇದು. ಸರ್ಕಾರ ತೆಗೆದುಕೊಂಡಿದ್ದು, ಬಟ್ ಏರ್ಟೆಲ್ ಹಾಗೂ ವೋಡಾಫೋನ್ ಐಡಿಯಾ ಕಂಪನಿಗಳಿಗೆ ಪಾಸಿಟಿವ್ ಸುದ್ದಿ ಆಗಿದೆ. ನೋಡಬಹುದು, ಬಾಂಬೆ ಹೈಕೋರ್ಟ್ ಸ್ಟ್ರೈಕ್ಸ್ ಡೌನ್ 1 time ಸ್ಪೆಕ್ಟ್ರಮ್ ಚಾರ್ಜ್ ಆನ್ ಏರ್ಟೆಲ್ ವೋಡಾಫೋನ್ ಐಡಿಯಾ. 1 time ಸ್ಪೆಕ್ಟ್ರಮ್ ಚಾರ್ಜ್ ಅಂತ ಏನು ಸರ್ಕಾರ ಆಗ್ತಾ ಇತ್ತು ಅದನ್ನ ಹಾಕಬಾರದು ಅಂತ ಹೇಳಿದೆ. ಅದರಲ್ಲೂ ಎಸ್ಪೆಷಲಿ ರೆಟ್ರಾಸ್ಪೆಕ್ಟಿವ್ ಆಗಿ ಹಾಕಿತ್ತು. ಅಂದ್ರೆ ಇಂದಿನ ಚಾರ್ಜಸ್ ಅನ್ನು ಕೂಡ ನೀವು ಪೇ ಮಾಡಬೇಕು ಅಂತ ಹೇಳಿದ್ರು. 2012ರಲ್ಲಿ ಸ್ಟಾರ್ಟ್ ಮಾಡಿದ್ದು, 2008ರಿಂದ ಕೂಡ ನೀವು ಪೇ ಮಾಡಬೇಕು ಅಂತ. ಇದಕ್ಕಾಗಿ ಸರ್ಕಾರ ಬ್ಯಾಂಕ್ ಗ್ಯಾರಂಟೀಸ್ ಅನ್ನು ಕೂಡ ತಗೊಂಡಿತ್ತು. ಅದನ್ನು ರಿಟರ್ನ್ ಮಾಡಕ್ಕೆ ಆರ್ಡರ್ ಮಾಡಿದೆ ಬಾಂಬೆ ಹೈಕೋರ್ಟ್. ಇಲ್ಲೇ ಇದೆ ನೋಡಬಹುದು. The court also set aside the demand notices issued to the telecom operators and directed the return of any bank guarantees furnished by them. ಯಾವುದೇ ಗ್ಯಾರಂಟಿ ಕೊಟ್ಟಿದ್ರೆ ಅದನ್ನ ಇಮಿಡಿಯೇಟ್ಲಿ ರಿಟರ್ನ್ ಮಾಡ್ಲಿಕ್ಕೆ ಕೂಡ ಆರ್ಡರ್ ಮಾಡಿದೆ. ಭಾರತೀಯ ಏರ್ಟೆಲ್ ಹಾಗೂ ವೋಡಾಫೋನ್ ಐಡಿಯಾ ಎರಡು ಕಂಪನಿಗಳಿಗೆ ಒಳ್ಳೆಯ ಬೆಳವಣಿಗೆ, ಯಾಕಂದ್ರೆ ಒಂದಷ್ಟು ದುಡ್ಡು ಉಳಿಯುತ್ತೆ ಅವರಿಗೆ. ಹಾಗಾಗಿ ಎರಡು ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಎರಡರಲ್ಲಿ ರಿಯಾಕ್ಷನ್ ಅಂತ ಈ ಕೋರ್ಟ್ ಆರ್ಡರ್ ಕಾರಣಕ್ಕೆ. ನಂತರ ಇವತ್ತು NLC ಇಂಡಿಯಾ ಫೋಕಸ್ ಎಲ್ಲ ಇರುತ್ತೆ. ಕಾರಣ ಸರ್ಕಾರ OFS ಅನೌನ್ಸ್ ಮಾಡಿದೆ. ಅಂದ್ರೆ ಅಪ್ ಟು 3% ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ. ಇವತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ವಿಂಡೋ ಓಪನ್ ಆಗುತ್ತೆ. ನಾಳೆ ರಿಟೇಲ್ ಇನ್ವೆಸ್ಟರ್ಸ್ ಇರುತ್ತೆ. ಫ್ಲೋರ್ ಪ್ರೈಸ್ ನೋಡಬಹುದು, 303 ರೂಪಾಯಿ ಪರ್ ಶೇರ್ ಇದೆ. 303 ರೂಪಾಯಿ ಪರ್ ಶೇರ್ ಗೆ ಸರ್ಕಾರ ಸ್ಟೇಕ್ ಅನ್ನ ಕೊಡ್ತಾ ಇದೆ NLC ಇಂಡಿಯಾದಲ್ಲಿ. ಜೊತೆಗೆ ಇನ್ ಕೇಸ್ ಏನಾದ್ರು ಡಿಮಾಂಡ್ ಜಾಸ್ತಿ ಬಂದ್ರೆ ಅಡಿಷನಲ್ 1% ಗ್ರೀನ್ ಶೂ ಆಪ್ಷನ್ ಅನ್ನು ಕೂಡ ಸರ್ಕಾರ ಎಕ್ಸರ್ಸೈಸ್ ಮಾಡೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. OFS ಕಾರಣಕ್ಕೆ NLC ಇಂಡಿಯಾ ಕೂಡ ಫೋಕಸ್ ಎಲ್ಲ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಇದಕ್ಕೆ ರಿಯಾಕ್ಷನ್ ಅಂತ. ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ IOCL ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸುಮಾರು 3100 ಕೋಟಿ ಹೂಡಿಕೆಯನ್ನ ಮಾಡ್ತಾ ಇದೆ. ಅದು ಕರ್ನಾಟಕದ ಹರಿಹರದಲ್ಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಳ್ತಾ ಇದೆ. ಇದಕ್ಕಾಗಿ 3100 ಕೋಟಿ ಹೂಡಿಕೆ ಮಾಡ್ತಾ ಇದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ.
ಗ್ರಾಸಿಮ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ JSW ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗುಜರಾತ್ ಅಲ್ಲಿ ವಿಂಡ್ ಬ್ಲೇಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. JSW ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಗೋಲ್ಡಿಯಂ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿ ಲ್ಯಾಬ್ ಗ್ರೋನ್ ಡೈಮಂಡ್ ನಲ್ಲಿ ಕೆಲಸ ಮಾಡುವಂತ 25ನೇ ಸ್ಟೋರ್ ಅನ್ನ ಓಪನ್ ಮಾಡಿದೆ. ಈ ಸ್ಟೋರ್ ಓಪನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಗೋಲ್ಡಿಯಂ ಇಂಟರ್ನ್ಯಾಷನಲ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು JNK ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 100 ರಿಂದ 300 ಕೋಟಿವರೆಗಿನ ಆರ್ಡರ್ ಸಿಕ್ಕಿದೆ. ಅದರಲ್ಲೂ ಇದು ಎಕ್ಸ್ಪೋರ್ಟ್ ಆರ್ಡರ್ ಆಗಿರುತ್ತೆ. ವೆಸ್ಟ್ ಗ್ಯಾಸ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತ ಆರ್ಡರ್ ಆಗಿರುತ್ತೆ. ಈ ಆರ್ಡರ್ ಕಾರಣಕ್ಕೆ JNK ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ. ಇನ್ನು HCL ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ನೀವು ಇಲ್ಲಿ ನೋಡಬಹುದು, ಕೊಲಾಬರೇಟಿಂಗ್ ವಿತ್ ಗೂಗಲ್ ಕ್ಲೌಡ್ ಟು ಲಾಂಚ್ AI ಇನೋವೇಷನ್ ಝೋನ್. AI ಇನೋವೇಷನ್ ಝೋನ್ ಲಾಂಚ್ ಮಾಡಲಿಕ್ಕೆ ಗೂಗಲ್ ಕ್ಲೌಡ್ ಜೊತೆ ಕೊಲಾಬರೇಷನ್ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. HCL ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು RVNL ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, RVNL ಟು ಬಿ ಇನ್ ಫೋಕಸ್ ಆನ್ ಟ್ಯೂಸ್ಡೇ ಆಸ್ ಕಂಪನಿ ಸೆಕ್ಯೂರ್ಸ್ 221 crore ಆರ್ಡರ್. 221 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. RVNL ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಬ್ರಿಗೇಡ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ. ಕಂಪನಿ 1:3 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಈಗ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ. ಜೂನ್ 17 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅಂದ್ರೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಜೂನ್ 17ನೇ ತಾರೀಕು ಬ್ರಿಗೇಡ್ ಎಂಟರ್ಪ್ರೈಸಸ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ 1:3 ರೇಷಿಯೋದಲ್ಲಿ ಬೋನಸ್ ಸಿಗುತ್ತೆ. ಅಂದ್ರೆ 3 ಶೇರ್ಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. 1:3 ರೇಷಿಯೋ ಅಂದ್ರೆ 3 ಶೇರ್ ನಿಮ್ಮ ಹತ್ರ ಈಗಾಗಲೇ ಇದ್ರೆ 1 ಶೇರ್ ಬೋನಸ್ ಆಗಿ ಸಿಗುತ್ತೆ. ಇನ್ ಕೇಸ್ 30 ಇದೆ ಅಂದ್ರೆ 10 ಶೇರ್ ಸಿಗುತ್ತೆ. 300 ಇದೆ ಅಂದ್ರೆ 100 ಶೇರ್ ಸಿಗುತ್ತೆ. ಈ ರೀತಿಯ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. 17ನೇ ತಾರೀಕು ರೆಕಾರ್ಡ್ ಡೇಟ್ ಆಗಿರುತ್ತೆ. ಅವತ್ತು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಬೋನಸ್ ಶೇರ್ಗಳು ಸಿಗುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಬ್ರಿಗೇಡ್ ಎಂಟರ್ಪ್ರೈಸಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಪನೇಸಿಯಾ ಬಯೋಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಡೆನ್ ಸ್ಟಾರ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೆ. ಈ ಪ್ರಾಜೆಕ್ಟ್ ಬಂದು ಡೆಂಗ್ಯೂ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡುವಂತ ಪ್ರಾಜೆಕ್ಟ್, ಎಸ್ಪೆಷಲಿ ಫಾರ್ ಆಫ್ರಿಕನ್ ಕಂಟ್ರೀಸ್. ಡೆಂಗ್ಯೂ ವ್ಯಾಕ್ಸಿನ್ ಡೆವಲಪ್ ಮಾಡುವಂತ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ. ಈ ಪ್ರಾಜೆಕ್ಟ್ ಲಾಂಚ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಪನೇಸಿಯಾ ಬಯೋಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಇನ್ನು ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಫ್ರಾಂಚೈಸಿ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಸುಮಾರು 88 ರೂಮ್ ಕೆಪಾಸಿಟಿ ಇರುವಂತಹ ಹೋಟೆಲ್ ಜೊತೆ ಫ್ರಾಂಚೈಸಿ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಹೆಕ್ಸಾಗಾನ್ ನ್ಯೂಟ್ರಿಷನ್ IPOದ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 6.5 ಇದೆ. ಅಂದ್ರೆ ಆಲ್ಮೋಸ್ಟ್ ನಿನ್ನೆ ಕೂಡ ಎಷ್ಟೇ ಇತ್ತು ಅಷ್ಟೇ ಕಂಟಿನ್ಯೂ ಆಗಿದೆ. 14.44% ಆಸ್ ಆಫ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಕಂಪನಿಯ ಬಗ್ಗೆ ಸ್ಟಡಿ ಮಾಡಬಹುದು. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಇವತ್ತು ಕೂಡ ಕೆಲವೊಂದು ಕಂಪನಿಗಳ ರಿಸಲ್ಟ್ ಇದೆ, ಇವುಗಳನ್ನು ಕೂಡ ವಾಚ್ ಮಾಡಬಹುದು. ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಮೆಜಾರಿಟಿ ಕಂಪನೀಸ್ ರಿಸಲ್ಟ್ಸ್ ಈಗಾಗಲೇ ಆಗಿದೆ, ಬಟ್ ಸಣ್ಣ ಪುಟ್ಟ ಕಂಪನೀಸ್ ಬಾಕಿ ಇರುತ್ತೆ, ಅವುಗಳನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಆಸ್ ಆಫ್ ನಾವು 24 ಪಾಯಿಂಟ್ಸ್ ಅಥವಾ 0.11% ನೆಗೆಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಬಟ್ ನಿಕ್ಕೈಯಲ್ಲಿ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ. ಹ್ಯಾಂಗ್ ಸ್ವಲ್ಪ ನೆಗೆಟಿವ್ ಇದೆ, ಅಂದ್ರೆ 0.5% ನೆಗೆಟಿವ್ ಇದೆ. ತೈವಾನ್ ವೇಟೆಡ್ ಮೋರ್ ದನ್ 1% ಪಾಸಿಟಿವ್ ಇದೆ. ಕೋಸ್ಪಿ ನಿಯರ್ಲಿ 4% ಪಾಸಿಟಿವ್ ಇದೆ. ನಿನ್ನೆ 8% ನೆಗೆಟಿವ್ ಆಗಿತ್ತು, ಹಾಗಾಗಿ ಇವತ್ತು ಒಳ್ಳೆ ರಿಯಾಕ್ಷನ್ ಇದೆ. ಜಕಾರ್ತಾ ಕಂಪೋಸಿಟ್ ಇದು ಆಕ್ಚುಲಿ ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ, ಇವತ್ತಿನ ಓಪನ್ ಆಗಿಲ್ಲ. ಶಾಂಘೈ ಕಂಪೋಸಿಟ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿವೆ. ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇದೆ. ನಿನ್ನೆ ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ ಅಲ್ಲಿ ಇದ್ದು, ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು, ಅರೌಂಡ್ 30 ಪಾಯಿಂಟ್ಸ್. ಮಾರ್ಕೆಟ್ ನೋಡಿದ್ರೆ 1% ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ನಿನ್ನೆ ಇವತ್ತು ಸ್ವಲ್ಪ ತಾಳಮೇಳ ಇಲ್ಲ ಅನ್ಸುತ್ತೆ ಗಿಫ್ಟ್ ನಿಫ್ಟಿಗೆ, ಬಟ್ ನೋಡೋಣ ಇವತ್ತು ಯಾವ ರೀತಿ ಓಪನ್ ಆಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಏಷ್ಯನ್ ಕ್ಯೂಸ್ ಓಕೆ ಚೆನ್ನಾಗೇ ಇದೆ, ನಾಟ್ ಬ್ಯಾಡ್. ಬಟ್ ಗಿಫ್ಟ್ ನಿಫ್ಟಿ ಸ್ಲೈಟ್ಲಿ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಮೋರ್ ದನ್ 0.5% ಡೌನ್ ಫಾಲ್ ಇದೆ. ಗೋಲ್ಡ್ ಪಾಸಿಟಿವ್ ಇದೆ, ಇವತ್ತು 0.4%. ಇನ್ನು ANR ಕಡೆ ಬಂದ್ರೆ ನಿನ್ನೆ 0.79% ವೀಕ್ ಆಗಿದೆ. ರುಪಿ ಆಲ್ಮೋಸ್ಟ್ 94-96 ಲೆವೆಲ್ ಅಲ್ಲಿ ಆಟ ಆಡ್ತಾ ಇದೆ ಸ್ವಲ್ಪ ದಿನದಿಂದ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನು ಕೂಡ ಫಾಲೋ ಮಾಡಿ. ಎಲ್ಲಿ ಮಿಸ್ ಆದ್ರೆ ಅಪ್ಡೇಟ್ಗಳು ಅಲ್ಲಿ ಸಿಗುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.